ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ಸೊ ಆಫ್ಟರ್ ಲಾಂಗ್ ಟೈಮ್ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೇ ಬಿಟ್ಟಿದ್ದೆ, ಸುಮಾರು ದಿನವೇ ಆಯಿತು. ಆ್ಯಂಡ್ ಮೈಂಡ್ ಕೂಡ ಸ್ವಲ್ಪ ರಿಫ್ರೆಶ್ ಅಂತ ಫೀಲ್ ಆಗ್ತಿದೆ ಇವಾಗ. ಹಾಗಾಗಿ ಹೊಸದಾಗಿ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮತ್ತು ಸೊ ಇವತ್ತು ಸಿಂಪಲ್ಲಾಗಿ ನಿಮ್ಮ ಜೊತೆ ಒಂದು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನಿವತ್ತು ಲಾಂಗ್ ವೀಡಿಯೋ ಮಾಡುವಂತಹ ಯಾವುದೇ ರೀತಿ ಸೂಚನೆ ಇರಲಿಲ್ಲ. ಜಸ್ಟ್ ನಾನು ಒಂದು ಶಾರ್ಟ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ವ್ಲಾಗ್ಸ್ನ ಶುರು ಮಾಡಿಕೊಂಡೆ. ಹಾಗೆಯೇ ಹಸ್ಬೆಂಡ್ ಮಟನ್ ತೊಗೊಂಬಂದಿದ್ರು. ಇದರಲ್ಲಿ ನೆಕ್ಸ್ಟ್ ಡೇ ಥರ್ಸ್ಡೇ ಇತ್ತು. ಹಾಗಾಗಿ ಇವತ್ತು ಜಸ್ಟ್ ಸ್ವಲ್ಪ ಮಟನ್ ಕೀಮಾ ವಡ ಜೊತೆಗೆ ಸ್ವಲ್ಪ ಕರಿ ಮಾಡಿಬಿಡೋಣ 1/2 kg ಅಂತ. ಸೊ ಒಂದು ಟೈಮ್ಗೆ ಆಗುತ್ತೆ ಅಂತ ಅಂದ್ಕೊಂಡು ಕೀಮಾ ವಡ ಸ್ವಲ್ಪ ಮಾಡಿಕೊಂಡು ಸ್ವಲ್ಪನೇ ಹಾಕಿ ಕರಿ ಮಾಡಿದೆ, ಒಂದು ಟೈಮ್ಗೆ ಆಗೋ ಥರ. ಸೊ ಇವಾಗ ಫಸ್ಟು ನಾನಿಲ್ಲಿ ಮಟನ್ ಎಲ್ಲ ಸ್ವಲ್ಪ ಕಟ್ ಮಾಡಿಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಇದ್ರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಮಟನ್ದು ಏನು ಸಣ್ಣ ಸಣ್ಣ ಪೀಸಸ್ಗಳಿಗೆ ನಾನಿವಾಗ ರುಬ್ಬಿಟ್ಕೊಂಡು ಅದಕ್ಕೆ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಸ್ಪೈಸಸ್ ಪೌಡರ್ಗಳನ್ನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ, ಚಿಕನ್ ಮಸಾಲ, ಅರಿಶಿಣದ ಪುಡಿ, ಹಾಗೆಯೇ ಉಪ್ಪು, ಧನಿಯಾ ಪುಡಿ, ಚಿಲ್ಲಿ ಪೌಡರ್, ಹಾಗೆಯೇ ಪೆಪ್ಪರ್ ಪೌಡರ್, ಜೀರಿಗೆ ಪುಡಿ ಇದಿಷ್ಟನ್ನು ಹಾಕ್ಕೋಬೇಕು. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಎಲ್ಲ ಕಡೆ ಸ್ಪೈಸಸ್ಗಳೆಲ್ಲ ಹೋಗೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸಲ. ಅದಾಗಿ ಒಂದು 5 ಮಿನಿಟ್ಸ್ ಬಿಟ್ಟು ಆಮೇಲೆ ಒಂದು ಮೊಟ್ಟೆನ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸೊ ಮೊಟ್ಟೆ ಹಾಕೊಳ್ಳೋದ್ರಿಂದ ನೀಟಾಗಿ ಬೈಂಡಿಂಗ್ ಬರುತ್ತೆ ಅಂತ. ಸೊ ಮೊಟ್ಟೆ ಹಾಕ್ಕೊಂಡಿದ್ದೀನಿ ಒಂದು. ಸೊ ಮೊಟ್ಟೆ ಹಾಕಬೇಕಾದ್ರೆ ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದನ್ನ ಶೇರ್ ಮಾಡಿಲ್ಲ ನಿಮಗೆ. ಸೊ ಇವಾಗ ಹಸ್ಬೆಂಡ್ ಇದನ್ನು ಎಣ್ಣೆಗೆ ಹಾಕ್ತಾಯಿದ್ದಾರೆ. ನೀವು ಇದನ್ನು ಎಣ್ಣೆಗಾದರೂ ಹಾಕೊಬೋದು ಅಥವಾ ತವ ಮೇಲೆ ಹಾಗೆಯೇ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ, ಶಾಲೋ ಫ್ರೈ ಥರ. ಸೊ ಇವರು ಎಣ್ಣೆಗೆ ಹಾಕ್ತಾಯಿದ್ದಾರೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದ್ದು. ಲಿರಿಶಿಂಗ್ ಅಂತೂ ತುಂಬಾ ಇಷ್ಟ ಆಯ್ತಿದ್ದು. ಹಾಗೆಯೇ ಇವತ್ತಿನ ಮೀಲ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ರೈಸ್, ಮಟನ್ ಕರಿ, ಹಾಗೆಯೇ ಮಟನ್ದು ಏನು ಕೀಮಾ ವಡ ಇದಿಷ್ಟು ಚೆನ್ನಾಗಿತ್ತು. ಸೊ ಇದೇ ಥರ ಸೇಮ್ ಪ್ರೊಸೀಜರಲ್ಲಿ ನೀವು ಚಿಕನ್ ಕೀಮಾ ವಡ ಕೂಡ ಮಾಡ್ಕೊಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಅದಕ್ಕಿಂತ ಮಟನ್ ಇನ್ನು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಇಲ್ಲಿ ಯಶು ಸ್ವಲ್ಪ ಅದಕ್ಕೆ ಮೊಟ್ಟೆ ಇತ್ತಲ್ವ, ಅದನ್ನು ಇವರು ಹಾಫ್ ಬಾಯ್ಲ್ ಥರ ಮಾಡ್ಕೊತಿದ್ದಾರೆ. ಜೊತೆಗೆ ಮೊಟ್ಟೆನ ಸ್ವಲ್ಪ ಬೇಯಿಸಿ ಅದನ್ನ ಮಟನ್ ಕರಿ ಒಳಗಡೆ ಹಾಕ್ಕೊಂಡಿದ್ವಿ. ಇವತ್ತಿನ ಡಿನ್ನರ್ ಇದಾಗಿತ್ತು ನಮಗೆ. ಲಿರಿಶಿಂಗ್ ಅಂತೂ ನಾನ್ ವೆಜ್ ಇವಾಗ ತುಂಬಾ ಇಷ್ಟ ಆಗುತ್ತೆ. ಅವಳಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ಲು. ಇನ್ನು ಪಾಪುಗೆ ಸೈಡಲ್ಲಿ ಹಾಗೆಯೇ ರಾಗಿ ಸರಿ ಮಾಡ್ಕೊಂಡಿದ್ದೆ. ಹಾಗೆಯೇ ಅವ್ನಿಗಿನ್ನ ನಾನ್ ವೆಜ್ ಏನು ಕೊಡ್ತಾಯಿಲ್ಲ, ಯಾಕಂದರೆ ಇನ್ನೂ ಮುಡಿ ಕೊಟ್ಟಿಲ್ಲ ನಾವು. ಹಾಗಾಗಿ ಈಗ ಶಿವರಾತ್ರಿಗೆ ಮುಡಿ ಇದೆ ಅವನಿಗೆ. ಸೊ ಶಿವರಾತ್ರಿಗೆಲ್ಲ ಮುಡಿ ಮಾಡಿ ಆಮೇಲೆ ಅವನಿಗೆ ನಾನ್ ವೆಜ್ ಎಲ್ಲ ಕೊಡ್ತೀವಿ. ಸೊ ಇವಾಗ ಸೀಸನ್ ಏನಿದೆ ಚಳಿಗಾಲದಲ್ಲಿ ಅವರೆಕಾಯಿ, ಫ್ರೆಶ್ಶು ಅವರೆಕಾಯಿ, ಸೊನೆ ಅವರೆಕಾಯಿ ಸೀಸನ್ ಇರುತ್ತೆ ಅಲ್ವಾ. ಹಾಗಾಗಿ ಸ್ವಲ್ಪ ಹಿಸ್ಕಿದ್ದ ಅವರೆಬೇಳೆ ಮಾಡಿಡೋಣ ಅಂತ ಅಂದ್ಕೊಂಡು ಅದನ್ನೆಲ್ಲ ರೆಡಿ ಮಾಡ್ತಾಯಿದ್ದೆ. ಸ್ವಲ್ಪ ನೆನೆಸೋಕ್ಕೆ ಇಟ್ಟಿದ್ದೆ. ಅದನ್ನು ಇವಾಗ ಎಲ್ಲನೂ ಬಿಡಿಸ್ತಾ ಇದ್ದೀನಿ. ನೈಟ್ ತುಂಬಾ ಲೇಟಾಗಿ ಬಿಟ್ಟಿತ್ತು. ಇದು ಹಿಂದಿನ ದಿನ ನೀರಲ್ಲಿ ನೆನೆಸಿದ್ದೆ. ಸೊ ನಾಳೆಗೆ ಅಂದರೆ ಇನ್ನೂ ಲೇಟ್ ಆಗಿಬಿಡುತ್ತೆ, ಸ್ಮೆಲ್ ಬಂದುಬಿಡುತ್ತೆ ಅಂದ್ಬಿಟ್ಟು ಇವತ್ತೇ ಇಷ್ಟೊತ್ತಾದ್ರೂ ಇದನ್ನ ಕ್ಲಿಯರ್ ಮಾಡಬೇಕಂತ ಅಂದ್ಕೊಂಡು ಸೊ ಕಾಂತಾರ ಮೂವಿ ನೋಡ್ತಾ ಹಾಗೆಯೇ ಇದನ್ನು ಬಿಡಿಸ್ತಾ ಇದ್ದೀನಿ. ಹಾಗೆ ಕೆಲವರು ಹೇಳೋ ಮಾತೇನೆಂದರೆ, ಎಷ್ಟು ನಾವು ಕಷ್ಟಪಟ್ಟರೆ ಅದು ಫಲ ಯಾವತ್ತಿದ್ರೂ ಸಿಗುತ್ತೆ ನಮಗೆ ಅಂತ. ಸೊ ಅದು ನನ್ನ ಲೈಫಲ್ಲಿ ಕೂಡ ಇವಾಗ ಅದಕ್ಕೆ ಫಲ ಸಿಕ್ಕಿದೆ. ಅದೇನಂತ ನಾನು ಡೀಟೇಲಾಗಿ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಬಟ್ ಇವಾಗ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ. ನಾನು 10 ಇಯರ್ಸ್ ಬ್ಯಾಕ್ ಅದಕ್ಕೆ ನಾನು ತುಂಬ ಎಫರ್ಟ್ ಹಾಕಿದ್ದೆ. ಬಟ್ ಆ ಟೈಮಲ್ಲಿ ಸಿಕ್ಕಿದ್ದಿದ್ರೆ ಅದ್ರ ಖುಷಿನೇ ಬೇರೆ ಇರ್ತಿತ್ತು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ಅಮೃತ. ಸೊ ಮಂಡ್ಯದಿಂದ ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಇವತ್ತು ಹೊರಗಡೆ ಹೊರಟಿದ್ದೀವಿ. ಎಲ್ಲಿಗೆ ಅಂದರೆ ಮಂಡ್ಯದಲ್ಲಿ ಫ್ಲವರ್ ಶೋ ನಡೀತಾ ಇದೆ, ಅದನ್ನು ನೋಡ್ಕೊಂಬರೋಕ್ಕೆ ಅಂತ ಹೊರಟಿದ್ದೀವಿ. ಲಿರಿಶಿಂಗ್ ಒಂದು 2-3 ಸಲ ನೋಡಿದ್ದಾಳೆ. ಬಟ್ ವೇದಾಂತ್ ಇದೆ ಫಸ್ಟು. ಲಾಸ್ಟ್ ಇಯರ್ ಇತ್ತು, ಬಟ್ ಅವಾಗ ಇನ್ನೂ ಚಿಕ್ಕ ಬೇಬಿ ಅಲ್ವಾ, ಅವನು ನಾನು ಇಬ್ಬರೂ ಹೋಗಿರಲಿಲ್ಲ. ಸೊ ಇವಾಗ ಹೋಗ್ತಾಯಿದ್ವಿ. ಸೊ ಓಲೆ ಯಾವ್ದು ಹಾಕೊಳ್ಳಿ, ಇದಾಕೊಳ್ಳ ವೇದಾಂತ್ ಅವ್ರು ಇಲ್ಲೇ ಇದ್ದಾರೆ. ಅಲ್ಲೇ ಐತಲ್ಲ, ರೂಮಲ್ಲಿ ಐತೆ ನೋಡು.
ಇನ್ನು ಇವಾಗ ಫ್ಲವರ್ ಶೋಗೆ ಹೋಗೋಣ ಅಂತ ಸ್ವಲ್ಪ ರೆಡಿ ಆಗ್ತಾ ಇದ್ದೆ. ನಮ್ಮ ಮಂಡ್ಯದಲ್ಲಂತೂ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆ ಥರ ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಇನ್ನು ಅಭಿವೃದ್ಧಿ ಆಗ್ತಾ ಇರೋ ನಮ್ಮ ಜಿಲ್ಲೆ. ಸೊ ಇದೆ, ಕೆಲವೊಂದಿದೆ ಟೆಂಪಲ್ಸ್ ಅದು ಇದು ಇದೆ. ಬಟ್ ಇನ್ನೂ ಚೆನ್ನಾಗಿ ಬೇಕು ಆ ಥರ ಅಂದರೆ ಇವಾಗ ಇಂಪ್ರೂವ್ಮೆಂಟ್ ಆಗ್ತಿದೆ. ಕೆಲವೊಂದು ಶಾಪಿಂಗ್ ಮಾಲ್ಗಳು ರೀಸೆಂಟಾಗಿ ಓಪನ್ ಆಯಿತು. ಸೊ ಹಾಗಾಗಿ ಇನ್ನು ಎಲ್ರಿಗೂ ಇಷ್ಟ ಆಗುವಂಥ ಒಂದು ವಿಚಾರ ಏನಂದರೆ ಫ್ಲವರ್ ಶೋ ನಡೆಯುತ್ತೆ ಪಾರ್ಕ್ ಹತ್ರ. ಇಲ್ಲಿ ಮಂಡ್ಯದಲ್ಲಿ ಏನು ಕೋರ್ಟ್ ಹತ್ರ ಒಂದು ಪಾರ್ಕ್ ಇದೆ. ಸೊ ಅದ್ರ ಪಾರ್ಕ್ ಹೆಸರು ನನಗೆ ಅಷ್ಟು ನೆನಪಿಲ್ಲ. ಸೊ ಅಲ್ಲಿ ಫ್ಲವರ್ ಶೋ ಎಲ್ಲ ಮಾಡ್ತಾರೆ. ಮತ್ತು ಕೃಷಿ ಮೇಳ ಎಲ್ಲ ಇವಾಗ ರೀಸೆಂಟಾಗಿ ನಡೆದಿತ್ತು. ಅಲ್ಲಿಗೆ ಹೋಗೋದಕ್ಕೆ ಆಗಿರಲಿಲ್ಲ ವಿ.ಸಿ ಫಾರ್ಮ್ಗೆ. ಸೊ ಫ್ಲವರ್ ಶೋಗೆ ಹೋಗೋಣ ಅಂತ ಅಂದ್ಕೊಂಡು ರೆಡಿ ಆಗ್ತಿದ್ದೀವಿ. ಇದಂತೂ ಎಲ್ರಿಗೂ ಇಷ್ಟ ಆಗುತ್ತೆ, ಯಾಕಂದರೆ ಚಾಟ್ಸ್ ಇರುತ್ತೆ, ಚೆನ್ನಾಗಿ ತಿನ್ನೋದಕ್ಕೆಲ್ಲ ಸ್ನ್ಯಾಕ್ಸ್ ಐಟಮ್ಸ್ಗಳು, ಚಾಟ್ಸ್ಗಳೆಲ್ಲ ಇರುತ್ತೆ. ಜೊತೆಗೆ ಫ್ಲವರ್ ಶೋ ಇರುತ್ತೆ. ಆ್ಯಂಡ್ KRSಲ್ಲಿ ಯಾವ ಥರ ಇವಾಗ ರೈನ್ ಡ್ಯಾನ್ಸ್ ನಡೆಯುತ್ತೆ ಅದೇ ಥರ ಇವಾಗ ಮಂಡ್ಯದಲ್ಲಿ ಕೂಡ ಅದನ್ನು ಇತ್ತು ಫಸ್ಟು. ಬಟ್ ಅದನ್ನ ಯೂಸ್ ಮಾಡ್ತಿರ್ಲಿಲ್ಲ. ಸುಮಾರು ದಿನ ನಾವು ಹೋಗ್ತಿದ್ವಿ, ನೋಡ್ಕೊಂಡು ಬಂದುಬಿಡ್ತಿದ್ವಿ ಅಷ್ಟೇ. ಸೊ ಇವಾಗ ಅದನ್ನೆಲ್ಲ ರೆಡಿ ಮಾಡಿದ್ದಾರೆ. ನೈಟ್ ಟೈಮ್ ಈ ಫ್ಲವರ್ ಶೋ ಟೈಮಲ್ಲಿ ರೈನ್ ಡ್ಯಾನ್ಸ್ ಕೂಡ ಇರುತ್ತೆ. ಸೊ ವಾಟರ್ ಡ್ಯಾನ್ಸ್ ಏನಂತಾರೆ ಅದು, ಲೈಟಿಂಗ್ಸ್ ಜೊತೆಗೆ ಚೆನ್ನಾಗಿರುತ್ತೆ. ಇವಾಗ ಫ್ಲವರ್ ಶೋಗೆ ಯಾರೂ ಮಿಸ್ ಮಾಡ್ಕೊಳ್ಳೋದಿಲ್ಲ, ಯಾಕಂದರೆ ವರ್ಷಕ್ಕೊಂದ್ಸಲ ಮಾಡ್ತಾರೆ. ಸ್ವಲ್ಪ ಫುಡ್ಗಳನ್ನೆಲ್ಲ ಸೇಲ್ಗಿಟ್ಟಿರ್ತಾರೆ, ಒಂದಷ್ಟು ಶಾಪಿಂಗ್ಸ್ ಮಾಡ್ಬೋದು, ಅಥವಾ ಚೆನ್ನಾಗಿ ತಿನ್ನೋದಕ್ಕೆ ಫುಡ್ ಸಿಗುತ್ತೆ. ಈ ಥರ ಯಾರೂ ಮಿಸ್ ಮಾಡ್ಕೊಳ್ಳೋದಿಲ್ಲ, ತುಂಬಾ ಜನ ಬರ್ತಾರೆ. ಹಾಗೆ ಇವತ್ತು ಕೂಡ ನಾವು ಹೊರಟಿದ್ವಿ. ಸೊ ಎಂಟ್ರೆನ್ಸ್ ಫೀಸ್ ಕೂಡ ಇರುತ್ತೆ. ಫಸ್ಟೆಲ್ಲ ಎಂಟ್ರೆನ್ಸ್ ಫೀಸ್ ಇರ್ತಿರಲಿಲ್ಲ, ಕೆಲವೊಂದು ಸಲ ಫೀಸ್ ಇರೋಲ್ಲ, ಕೆಲವೊಂದು ಸಲ ಫೀಸ್ ಇರುತ್ತೆ, ಏನೋ ಗೊತ್ತಿಲ್ಲ. ಸೊ ಈ ಸಲ ಎಂಟ್ರೆನ್ಸ್ ಫೀಸ್ ಇತ್ತು. ಇನ್ನು ನಮ್ಮ ಜನಗಳು ಯಾವುದನ್ನು ಮಿಸ್ ಮಾಡ್ಕೊಳ್ಳಲ್ಲ, ಯಾಕಂದರೆ ಎಂಟರ್ಟೈನ್ಮೆಂಟ್ ಇರೋದು ಸ್ವಲ್ಪ ಕಡಿಮೆನೇ ಅಲ್ವಾ. ಹಾಗಾಗಿ ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊತಾರೆ. ಮಕ್ಕಳಿಗೆಲ್ಲ ತೋರಿಸೋದಕ್ಕೆಲ್ಲ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ. ಹಾಗಾಗಿ ಸೊ ಎಲ್ಲ ರೆಡಿಯಾಗಿ ಹೊರಟಿದ್ವಿ. ಆ್ಯಕ್ಚುಲಿ ಹಿಂದಿನ ದಿನ ಹೋಗಬೇಕಿತ್ತು, ಬಟ್ ಅದು ಪೋಸ್ಟ್ಪೋನ್ ಆಗ್ತಾ ಇವತ್ತು ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಫ್ಲವರ್ ಶೋಗೆ ಬಂದ್ವಿ. ಇಲ್ಲಂತೂ ತುಂಬಾ ರಶ್ ಇತ್ತು. ನಾನು ಸುಮಾರು ಹೊತ್ತು ನಿಂತು ವೆಯ್ಟ್ ಮಾಡ್ತಾಯಿದ್ದೆ, ಯಾಕಂದರೆ ಹಸ್ಬೆಂಡ್ ಹೋಗ್ಬಿಟ್ಟು ಸ್ವಲ್ಪ ಏನು ಟಿಕೆಟ್ಸ್ ತರೋದಕ್ಕೆ ಅಂತ ಹೋದರು. ಬಟ್ ತುಂಬ ಲೇಟ್ ಆಯಿತು. ನಾನು ನಡೆದು ಯಾವ ಫ್ಲವರ್ ಶೋನೂ ಬೇಡ, ಏನು ಬೇಡ ಅನ್ನೋ ಥರ ಆಗಿಬಿಟ್ಟಿದ್ದೆ. ಆಮೇಲೆ ಅಷ್ಟರಲ್ಲಿ ಟಿಕೆಟ್ ಸಿಕ್ತು. ಸೊ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ನೋಡ್ಕೊಂಡು ಬಂದ್ವಿ, ಯಾಕಂದರೆ ಹೋಗಿ ಟಿಕೆಟ್ಸ್ಗೆ ತುಂಬ ಹೊತ್ತು ವೆಯ್ಟ್ ಮಾಡಿದ್ದಾಯಿತು. ಇನ್ನು ನೋಡೋದೆಲ್ಲ ಯಾವಾಗ ಅಲ್ವಾ, ಮತ್ತು ಡಿನ್ನರ್ ಟೈಮ್ ಬಂದುಬಿಡುತ್ತೆ, ಮಕ್ಕಳಿಗೆ ಊಟ ತಿನ್ನಿಸ್ಬೇಕು. ಸೊ ಹಾಗಾಗಿ ಬೇಗ ಬೇಗ ನೋಡಿಕೊಂಡು ಬಂದ್ವಿ. ರಾಗಿ ಲಾಡು ಇದೇನಿದು? ಇನ್ನು ಶಾಪಿಂಗಿಗೆ ತುಂಬಾ ವಸ್ತುಗಳಿತ್ತು, ತುಂಬ ಚೆನ್ನಾಗಿದ್ವು. ಬಟ್ ನನ್ನ ಮನೆಯಲ್ಲಿ ಸ್ವಲ್ಪ ಇದೆಲ್ಲ ಇಡೋದಕ್ಕೆ ಸ್ವಲ್ಪ ಕಷ್ಟ, ಜಾಗ ಅಷ್ಟು ಇಲ್ಲ. ಹಾಗಾಗಿ ನಾನು ಇನ್ನೂ ಇದೆಲ್ಲ ಪರ್ಚೇಸ್ ಮಾಡಲಿಲ್ಲ. ಸ್ವಲ್ಪ ಇಯರಿಂಗ್ಸು ಮತ್ತು ಹುಡುಗಿರದ್ದು ಗೊತ್ತಲ್ಲ, ಅದು ಇದು ಒಂದು ಸ್ವಲ್ಪ ತೊಗೊಂಡು ಬಂದ್ವಿ. ಪಾಪುಗಳಿಗೆ ಒಂದಷ್ಟು ಫೋಟೋಸ್ ತೊಗೊಂಡು ನೆನಪಿಗೆ ಬಂದ್ವಿ. ವೇದಾಂತ್ ಅಂತೂ ಫುಲ್ ಎಂಟರ್ಟೈನ್ಮೆಂಟ್ ತೊಗೊಂಡಿದ್ದಾನೆ ಅಂತ ಹೇಳ್ಬೋದು, ಯಾಕಂದರೆ ಎಲ್ಲನೂ ನೋಡ್ತಾನೆ ಇದ್ದ. ಲಿರಿಷಾ ಅಂತೂ ನಂಗೆ ಅದು ಕೊಡಿಸಿ, ನಂಗೆ ಇದು ಕೊಡಿಸಿ ಅಂತ ಮುನ್ಸ್ಕೊಂಡೇ ಇರ್ತಿದ್ಲು. ಸೊ ಫ್ಲವರ್ಸ್ ಅಂತೂ ತುಂಬ ಚೆನ್ನಾಗಿ ಹಾಕಿದ್ರು. ಹಾಗೆಯೇ ಈ ಶ್ರೀರಂಗ ಇದೆಲ್ಲ, ಸೊ ಅದಂತೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ನೋಡಿ ರಂಗನಾಥ ಸ್ವಾಮಿ, ಅದಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕೂಡ ತುಂಬ ಎಫರ್ಟ್ ಹಾಕಿ ತುಂಬ ಚೆನ್ನಾಗಿದೆ. ಆ್ಯಂಡ್ ಕೆಲವ್ರು ಅಂತಾರೆ ಏನಿದೆ ಅಂತ ಅಲ್ಲಿ ಹೋಗಬೇಕು ಅಂತ. ಸೊ ಇಷ್ಟನ್ನಾದ್ರೂ ನಿಮಗೆಲ್ಲರೂ ನೋಡೋದಕ್ಕೆ ಸಿಗುತ್ತಾ ಅದನ್ನು ಹೇಳಬೇಕು. ಅಲ್ಲಿ ಒಂದಷ್ಟು ಜನ ನೋಡ್ಕೊಂಡು ಅಯ್ಯೋ ಅಲ್ಲಿ ಏನಿದೆ ಅಂತ ಹೋಗ್ತಿದ್ದೀರಾ, ಏನೂ ಇಲ್ಲ ಅಲ್ಲಿ ಅಂತೆಲ್ಲ ಇದು ಮಾಡ್ತಿದ್ರು. ಸೊ ಚೆನ್ನಾಗಿತ್ತು. ಒಂದು ಸ್ವಲ್ಪ ದಿನ ಮಕ್ಕಳಿಗೆಲ್ಲ ತೋರಿಸೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೈಟ್ ಟೈಮ್ ಹೋದ್ರಂತೂ. ಹಾಗೆಯೇ ಇಲ್ಲಿ ಸ್ವಲ್ಪ ಬಾಳೆಕಾಯಿ ಬಜ್ಜಿ, ಒಂದಷ್ಟು ಸ್ನ್ಯಾಕ್ಸ್ ಏನೇನೋ ತೊಗೊಂಡ್ರು. ಲಿರಿಷಾ ನಂದಿನಿದು ಕೂಡ ಒಂದು ಸ್ಟಾಲ್ ಹಾಕಿದ್ರು, ಅಲ್ಲಿ ಐಸ್ ಕ್ರೀಮ್ ತೆಗೆಸ್ಕೊಂಡ್ಲು, ಕಬ್ಬಿನ ಜ್ಯೂಸ್ ಇದೆಲ್ಲ ಒಂದಷ್ಟು ತಿಂದ್ಬಿಟ್ಟು ನಾವು ಮನೆಗೆ ಬಂದ್ವಿ. ಹಾಗೆಯೇ ನನ್ನ ಲೈಫಲ್ಲಿ ಒಂದು ತುಂಬ ಶ್ರಮ ಪಟ್ಟಿದ್ದಕ್ಕೆ ಇವಾಗ ಪ್ರತಿಫಲ ಸಿಗ್ತಾಯಿದೆ ಅಂತ ಹೇಳಿದ್ನಲ್ಲ, ಅದಕ್ಕಾಗಿ ನಾನು ಸ್ಯಾರಿ ಶಾಪಿಂಗಿಗೆ ಹೋಗ್ತಾ ಇದ್ದೀನಿ. ಅದಕ್ಕೆ ಪರ್ಟಿಕ್ಯುಲರಾಗಿ ವೈಟ್ ಸ್ಯಾರಿನೇ ಹಾಕೊಬೇಕಿತ್ತು. ಹಾಗಾಗಿ ಮಂಡ್ಯದಲ್ಲಿ ನಾನು ಸ್ಯಾರಿ ತೊಗೊಳೋದು ನೀಲ್ಕಮಲಲ್ಲೇ ಜಾಸ್ತಿ ಏನಿಲ್ಲ. ಇನ್ನೆಲ್ಲ ಕಡೆ ಹೋದರೆ ಅಷ್ಟು ಚೆನ್ನಾಗಿ ಏನು ಅನಿಸಲ್ಲ. ನೀವು ಎಲ್ಲಾದರೂ ಮಂಡ್ಯದವರಾಗಿದ್ದರೆ ನನಗೆ ಕಾಮೆಂಟ್ ಮಾಡಿ, ನೀವು ಎಲ್ಲಿ ತೊಗೊತೀರಾ ಸ್ಯಾರಿ ಡ್ರೆಸ್ಸಸ್ ಎಲ್ಲ ಅಂತ. ಸೊ ಡ್ರೆಸ್ಸಸ್ ಎಲ್ಲ ಆದಷ್ಟು ಆನ್ಲೈನ್ ತೊಗೊಳ್ತೀನಿ ನಾನು. ಅದನ್ನು ಬಿಟ್ಟರೆ ಇಲ್ಲಿ ಸೀರೆ ಅಂತೂ ಆಫ್ಲೈನಲ್ಲಿ ನೀಲ್ಕಮಲಲ್ಲಿ ಪರ್ಚೇಸ್ ಮಾಡ್ತೀನಿ. ಸೊ ಅಲ್ಲಿಗೆ ಬಂದ್ವಿ. ವೈಟ್ ಸ್ಯಾರಿ ಒಂದಷ್ಟು ನೋಡಿದೆ, ಆದರೆ ನನಗೆ ಸ್ವಲ್ಪ ಸಿಂಪಲ್ಲಾಗಿ ಗ್ರ್ಯಾಂಡಾಗಿ ಕಾಣಿಸ್ಬೇಕಿತ್ತು. ಸೊ ಈ ಥರ ಬಾರ್ಡರ್ ಸೀರೆ ಎಲ್ಲ ತೊಗೊಳ್ಳಿಲ್ಲ, ಸ್ವಲ್ಪ ಪಾರ್ಟಿ ವೇರ್ ಥರ ಇರೋ ಥರ ಸೀರೆನ ತೊಗೊಂಡು ಬಂದ್ವಿ. ಅಷ್ಟರಲ್ಲಿ ಅಲ್ಲಿಂದ ನಾನು ಸ್ವಲ್ಪ ಲಿಪ್ಸ್ಟಿಕ್ಸ್ ಎಲ್ಲ ಪರ್ಚೇಸ್ ಮಾಡಬೇಕಿತ್ತು, ತುಂಬ ಹಳೇದಾಗ್ಬಿಟ್ಟಿತ್ತು. ಹಾಗಾಗಿ ಝೂಡಿಯೋಗೆ ಬಂದ್ವಿ. ನನಗೆ ಝೂಡಿಯೋದಲ್ಲಿ ಲಿಪ್ಸ್ಟಿಕ್ಸ್ ತುಂಬ ಇಷ್ಟ ಆಗುತ್ತೆ. ಮ್ಯಾಟ್ ಫಿನಿಶಿಂಗ್ದು ಲಿಪ್ಸ್ಟಿಕ್ಸ್ ಇದೆ ಇಲ್ಲಿ, ನೀವು ಬೇಕಿದ್ರೆ ಟ್ರೈ ಮಾಡಿ. ನಾನು ಇಲ್ಲಿ ಇನ್ನೇನು ತೊಗೊಳ್ಳಿಲ್ಲ, ಲಿಪ್ಸ್ಟಿಕ್ ತೊಗೊಂಡೆ.
ನೇಲ್ ಪೇಂಟ್ ತೊಗೊಂಡೆ ಅಷ್ಟೇ. ಲಿಪ್ಸ್ಟಿಕ್ ಅಂತೂ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಶೇಡ್ಸ್ ಕೂಡ ಡಿಫ್ರೆಂಟಾಗಿತ್ತು. ನನಗೆ ಒಂದು ನ್ಯೂಡ್ ಶೇಡಲ್ಲಿ ಬೇಕು, ಪಿಂಕಲ್ಲಿ, ಆ ಥರ ತೊಗೊಂಡು ಮನೆಗೆ ಬಂದ್ವಿ. ಸೊ ಅಲ್ಲಿಂದ ಬಂದು ಮಕ್ಕಳಿಗೆ ಸ್ವಲ್ಪ ದೋಸೆ ಹಾಕ್ಕೊಡ್ತಾ ಇದ್ದೀನಿ. ಸೊ ದೋಸೆ ಅಂತ ಇವತ್ತು ಪ್ಲೇನ್ ಇತ್ತು, ಜೊತೆಗೆ ಚಟ್ನಿ, ಲೀರಿಶಂಗಿ ಚಟ್ನಿ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗೆಯೇ ಸ್ಯಾರಿ ಪರ್ಚೇಸ್ ಆದಮೇಲೆ ಬ್ಲೌಸ್ ಕೂಡ ನಾನು ಸ್ಟಿಚ್ ಮಾಡಬೇಕಂತ ಅಂದ್ಕೊಂಡಿದ್ದೆ. ಹಾಗಾಗಿ ಅದನ್ನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ಯಾವ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ಅಂತ. ಇವಾಗ ಮಕ್ಕಳಿಗೆ ಸಂಜೆ ಸ್ವಲ್ಪ ಲೀರಿಶಂಗಿ ಏನಾದರೂ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ಅವಳಿಗೆ ದೋಸೆ ಹಾಕ್ಕೊಟ್ಟಿದ್ದೆ. ವೇದಾಂತ್ಗೂ ಕೂಡ ಅಲ್ಲೇ ಸ್ವಲ್ಪ ಒಂಚೂರು ಬಾಯಿಗೆ ಹಾಕೋದು, ಈ ಥರ ಎಲ್ಲ ಮಾಡ್ತಿರ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ವ್ಲಾಗ್. ಆಫ್ಟರ್ ಲಾಂಗ್ ಟೈಮ್ ನಾನು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಒಂದು ಎನರ್ಜಿ ಜೊತೆಗೆ. ಅದು ಇವಾಗ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ ನಾನು. ಯಾಕಂದರೆ ತುಂಬ ನಾನು ಇದರಲ್ಲಿ ಏಳು ಬೀಳುಗಳನ್ನ ನೋಡಿದ್ದೀನಿ ಯೂಟ್ಯೂಬಲ್ಲಿ. ಹಾಗಾಗಿ ಸೊ ಇವಾಗ ನಾನು ಸ್ವಲ್ಪ ಎನರ್ಜಿ ತಗೊಂಡು ಮತ್ತೆ ನಾನು ವೀಡಿಯೋಸ್ನ ರೀಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಹೇಳೋಕ್ಕಾಗಲ್ಲ. ಮಕ್ಳು ಇಟ್ಕೊಂಡು ಸ್ವಲ್ಪ ವೀಡಿಯೋ ಮಾಡೋದು ಕಷ್ಟ ಆಗ್ತಿದೆ. ಅದರ್ವೈಸ್ ನಾನು ಏನೇನೋ ಪ್ಲ್ಯಾನ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನನ್ನ ಕೆಲಸಗಳನ್ನ ಯಾವ ಥರ ನಾನು ಮ್ಯಾನೇಜ್ ಮಾಡ್ಕೊಬೇಕು, ಇದೆಲ್ಲ ಒಂದಷ್ಟು ಮಾಡಿಕೊಂಡು ನಾನು ವ್ಲಾಗ್ನ ಮಾಡಲೇಬೇಕಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ, ಹೊರಗಡೆ ಎಲ್ಲ ಮಕ್ಳಿಗೆ ತೋರಿಸ್ತಾ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರ್, ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.